ಖಾಸಗಿ ಶಾಲೆಗಳ ಸುತ್ತಮುತ್ತ ಇದೀಗ ಅಪರಿಚಿತರ ಕಾಟ ಶುರುವಾಗಿದೆ. ಬೆಂಗಳೂರಿನ ಪ್ರತಿಷ್ಠಿತ ಶಾಲೆಗಳೇ ಇವರ ಟಾರ್ಗೆಟ್ ಆಗಿದ್ದು, ಮಕ್ಕಳಿಗೆ ಚಾಕ್ಲೇಟ್ ಆಮಿಷ ಒಡ್ಡಿ ಅವರೊಂದಿಗೆ ಆತ್ಮೀಯರಾಗಲು ಪ್ರಯತ್ನಿಸುತ್ತಿದ್ದಾರೆ ಎಂಬ ಶಂಕೆ ವ್ಯಕ್ತವಾಗಿದೆ. ಈ ಹಿನ್ನೆಲೆಯಲ್ಲಿ ಎಚ್ಚೆತ್ತುಕೊಂಡಿರುವ ಖಾಸಗಿ ಶಾಲೆಗಳ ಒಕ್ಕೂಟ ಮತ್ತು ಶಾಲಾ ಆಡಳಿತ ಮಂಡಳಿಗಳು ಪೋಷಕರಿಗೆ ತುರ್ತು ಅಡ್ವೈಸರಿ ನೋಟ್ ಬಿಡುಗಡೆ ಮಾಡಿವೆ. ಅಪರಿಚಿತ ವ್ಯಕ್ತಿಗಳ ಜೊತೆ ಮಕ್ಕಳು ಯಾವುದೇ ಕಾರಣಕ್ಕೂ ಮಾತನಾಡದಂತೆ ಮತ್ತು ಅವರಿಂದ ಯಾವುದೇ ವಸ್ತುವನ್ನ ಪಡೆಯದಂತೆ ಜಾಗೃತಿ ವಹಿಸುವಂತೆ ಪೋಷಕರಿಗೆ ಪತ್ರದ ಮೂಲಕ ಸಂದೇಶ ರವಾನಿಸಲಾಗಿದೆ. ಇತ್ತೀಚೆಗೆ ಶಾಲೆಯ ಆವರಣದಲ್ಲಿ ಈ ರೀತಿಯ ಘಟನೆ ಕೂಡ ನಡೆದಿತ್ತು. ಶಾಲೆಯೊಂದರ ಹೊರಗಡೆ ವ್ಯಾನ್ ಸಮೀಪ ಮಗು ನಿಂತಿದ್ದಾಗ ಅಪರಿಚಿತ ವ್ಯಕ್ತಿಯೊಬ್ಬ ಮಗುವಿಗೆ ಚಾಕ್ಲೇಟ್ ನೀಡಲು ಮುಂದಾಗಿದ್ದು, ಮಗು ಚಾಕ್ಲೇಟ್ ಅನ್ನ ನಿರಾಕರಿಸಿದ್ರೂ ಕೂಡ ಬಲವಂತವಾಗಿ ಚಾಕ್ಲೇಟ್ ತೆಗೆದುಕೊಳ್ಳುವಂತೆ ಒತ್ತಾಯಿಸಿದ್ದಾನೆ. ಈ ಸಂಶಯಾಸ್ಪದ ನಡವಳಿಕೆಯನ್ನ ಸ್ಕೂಲ್ ವ್ಯಾನ್ ಚಾಲಕ ಗಮನಿಸ್ತಾ ಇದ್ದಂತೆಯೇ ಅನಾಮಿಕ ವ್ಯಕ್ತಿ ಸ್ಥಳದಿಂದ ಕಾಲ್ಕಿತ್ತಿದ್ದಾನೆ. ಆ ಚಾಕ್ಲೇಟ್ನಲ್ಲಿ ಏನಿತ್ತು ಮತ್ತು ಚಾಕ್ಲೇಟ್ ನೀಡಲು ಬಂದಿದ್ದ ಆ ವ್ಯಕ್ತಿಯ ಉದ್ದೇಶವೇನಾಗಿತ್ತು ಎಂಬುದು ಸದ್ಯಕ್ಕೆ ನಿಗೂಢವಾಗಿದೆ. ಈ ಗಂಭೀರ ಪರಿಸ್ಥಿತಿಯನ್ನ ಎದುರಿಸಲು ಖಾಸಗಿ ಶಾಲೆಗಳ ಒಕ್ಕೂಟ ಅಪರಿಚಿತರ ಸಂಪರ್ಕ ಮಾಡದಂತೆ ತರಬೇತಿ ನೀಡಲು ಮಾಕ್ ಡ್ರಿಲ್ ಆರಂಭಿಸಿದೆ. ಪೋಷಕರು ಕೂಡ ತಮ್ಮ ಮಕ್ಕಳ ಸುರಕ್ಷತೆಯ ದೃಷ್ಟಿಯಿಂದ ಶಾಲಾ ಆವರಣದ ಸುತ್ತಮುತ್ತ ಹದ್ದಿನ ಕಣ್ಣಿಡುವಂತೆ ವಿನಂತಿಸಲಾಗಿದೆ.